ನಮಸ್ತೆ ವೀಕ್ಷಕರೇ, ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲಲ್ಲಿ ನಾನು ಒಂದು ವಿಶಿಷ್ಟವಾದಂತಹ ಗಿಡದ ಬಗ್ಗೆ ಮಾಹಿತಿ ನೀಡಲು ಬಯಸುತ್ತೇನೆ. ನೋಡಿ ವೀಕ್ಷಕರೇ, ಈ ಮೆಣಸಿನ ಬಗ್ಗೆ ನಿಮಗೆ ಪರಿಚಯ ಇದೆಯೇ? ನೀವು ನಿಮ್ಮ ಊರಿನ ತೋಟಗಳಲ್ಲಿ ಈ ಮೆಣಸಿನ ಗಿಡವನ್ನು ಕಾಣುವಿರಾ? ಹೌದು, ಊರ ಮೆಣಸು ಅಂತ ಈ ಮೆಣಸನ್ನು ಕರೆಯುತ್ತಾರೆ. ತುಂಬ ಜನಪ್ರಿಯವಾದಂತಹ ಈ ಮೆಣಸು ಬಹಳ ಸುಲಭವಾಗಿ ಬೆಳೆಯುವಂತಹ ಒಂದು ಮೆಣಸಿನ ಗಿಡ ಆಗಿದೆ. ಈ ಮೆಣಸು ರುಚಿಕರವಾಗಿದ್ದು ಹಾಗೆಯೇ ಇದು ಸ್ವಲ್ಪ ಉರಿಯುವ ಅಂದರೆ ಸ್ವಲ್ಪ ಖಾರ ಇರುವ ಮೆಣಸು ಆಗಿದೆ. ವೀಕ್ಷಕರೇ, ಈ ಮೆಣಸು ಉದ್ದವಾಗಿ ಬೆಳೆಯುವುದಿಲ್ಲ. ಸಾಧಾರಣವಾಗಿ ಈ ಗಿಡದಲ್ಲಿ ಕಾಣುವಷ್ಟು ಉದ್ದವಾಗಿದ್ದು ಇದಕ್ಕಿಂತ ಉದ್ದಕ್ಕೆ ಬೆಳೆಯುವುದಿಲ್ಲ. ಆದರೆ ಗಿಡ ತುಂಬ ಮೆಣಸನ್ನು ನೋಡಿ ಈ ಗಿಡದಲ್ಲಿ ನೀವು ಕಾಣುತ್ತೀರಾ. ಸಾಂಬಾರು ಮಾಡಲು ಹಾಗೂ ಚಟ್ನಿ ಮಾಡಲು ಈ ಮೆಣಸನ್ನು ಉಪಯೋಗಿಸುತ್ತಾರೆ. ಇದಕ್ಕೆ ಒಂದು ವಿಶಿಷ್ಟವಾದಂಥ ಸುವಾಸನೆ ಕೂಡ ಇದೆ. ಸುಮಾರು ಒಂದು ಗಿಡದಲ್ಲಿ 200ರಿಂದ 300ರಷ್ಟು ಈ ಮೆಣಸಿನ ಕಾಯಿಯನ್ನು ಕಾಣಬಹುದು. ಈ ಗಿಡವನ್ನು ಬೆಳೆಸಲು ಬಹಳ ಸುಲಭವಾಗಿದೆ. ಇದು ಹೂವಿನ ತೋಟಗಳಲ್ಲಿಯೂ ಅಥವಾ ಎಡೆಯಲ್ಲಿಯೂ ಕೂಡ ಈ ಮೆಣಸಿನ ಗಿಡ ಸುಲಭವಾಗಿ ಬೆಳೆಯುತ್ತದೆ. ಇದರ ಆರೈಕೆ ಅಷ್ಟೊಂದು ಇಲ್ಲ. ನೋಡಿ, ನನ್ನ ಈ ಮೆಣಸಿನ ಗಿಡ ಒಂದು ಹೊದರಿನ ಎಡೆಯಲ್ಲಿ ಇದೆ. ಆದರೂ ಕೂಡ ಈ ಗಿಡ ಚೆನ್ನಾಗಿ ಬೆಳೆದಿದೆ. ಚೆನ್ನಾಗಿ ಬೆಳೆದುದು ಅಲ್ಲದೆ ಗಿಡ ತುಂಬ ಮೆಣಸಿನ ಕಾಯಿಯನ್ನು ಕೂಡ ನೀವು ಈ ಗಿಡದಲ್ಲಿ ನೋಡಬಹುದು. ಹೌದು ವೀಕ್ಷಕರೇ, ಬಹಳ ಸುಲಭವಾಗಿ ಬೆಳೆಯುವಂತಹ ಈ ಮೆಣಸಿನ ಗಿಡ ನೀವು ಕೂಡ ನಿಮ್ಮ ಮನೆಯ ಅಂಗಳದಲ್ಲಿ ಇದನ್ನು ಬೆಳೆಸಿ ನೋಡಿ. ಹಣ್ಣಾದಂತಹ ಮೆಣಸು, ಈ ಮೆಣಸು ನಮ್ಮ ಚಟ್ನಿಗಳಿಗೆ ಮಾಡುವಂತಹ ಸಾಂಬಾರುಗಳಿಗೆ ಬಹಳ ಉಪಯುಕ್ತವಾಗಿದ್ದು ಹಾಗೆ ರುಚಿಯನ್ನು ಕೂಡ ಕೊಡುತ್ತದೆ. ಆದ್ದರಿಂದ ವೀಕ್ಷಕರೇ, ಬಹಳ ಸುಲಭವಾಗಿ ಬೆಳೆಯುವಂಥ ಹಾಗೆ ಗಿಡ ತುಂಬ ಮೆಣಸು ಆಗುವಂಥ ಬಹಳ ಸುಲಭವಾಗಿ ಬೆಳೆಯುವಂಥ ಈ ಮೆಣಸಿನ ಗಿಡವನ್ನು ನಿಮ್ಮ ಕೈತೋಟದಲ್ಲಿ ಬೆಳೆಸಿರಿ ಹಾಗೂ ಇದರ ಪ್ರಯೋಜನವನ್ನು ಪಡೆಯಿರಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಈ ವಿಡಿಯೋವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.